ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ 2025 ಇಯರ್ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ನ್ಯೂ ಇಯರ್ ನಿಮ್ಮ ಮುಂದಿನ ವರ್ಷ ಹೇಗಿರುತ್ತೆ ಇದ್ರ ಬಗ್ಗೆ ರೀಡಿಂಗ್ ಆಗಿದೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ 3 ಕಾರ್ಡ್ ಫೈಲ್ ಇದೆ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. 2025 ಇಯರ್ ನಿಮ್ಗೆ ಹೇಗಾಗಿ ಬಂದಿದೆ, ಏನಾಗುತ್ತೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ನೀವು ಏನ್ ನಡೆಯುತ್ತೆ, ಹೌ ಇಸ್ ಯೋರ್ 2025 ಇಯರ್, ಇದ್ರ ಬಗ್ಗೆನೇ ರೀಡಿಂಗ್ ಆಗಿರುತ್ತೆ. ಇದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವು ಇನ್ನ ಒಂದು ನೆನಪಿಟ್ಕೊಳ್ಬೇಕಾಗತ್ತೆ, ನಮ್ಮ ಚಾನೆಲ್ ನಲ್ಲಿ ಇನ್ ಮುಂದೆ ಏಂಜಲ್ ಸ್ಟಾಕ್ ಅಂತ ಹೊಸ ಶೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ದಿನ ಅಪ್ಲೋಡ್ ಆಗ್ತಾ ಇರುತ್ತೆ ವಿಡಿಯೋಸ್ ರಿಲೇಟೆಡ್ ಟು ಹೆಲ್ತ್. ನಿಮ್ಮ ಹೆಲ್ತ್ ಬಗ್ಗೆ ಡಾಕ್ಟರ್ಸ್ ಮಾತಾಡ್ತಾರೆ, ಅವ್ರ ಕಡೆಯ ಒಂದಷ್ಟು ಫೀಡ್ಬ್ಯಾಕ್ ಕೊಡ್ತಾರೆ. ನಿಮ್ಗೆ ಇದರಿಂದ ತುಂಬಾ ನಾಲೆಡ್ಜ್ ಗೇನ್ ಆಗುತ್ತೆ, ಹಾಗೂ ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ ತಿಳ್ಕೊಬೇಕಿದೆ ಎಲ್ಲಾನು ಸಿಗುತ್ತೆ. ನಿಮ್ಗೇನಾದ್ರೂ ಡಾಕ್ಟರ್ಸ್, ಈ ಸ್ಪೆಸಿಫಿಕ್ ಇರುವಂತ ಡಾಕ್ಟರ್ಸ್, ಈ ಸ್ಪೆಸಿಫಿಕ್ ಫೀಲ್ಡ್ ನಲ್ಲಿ ಇರುವಂತ ಡಾಕ್ಟರ್ಸ್ ನ ಕರೆಸ್ಬೇಕು ಅಂದ್ರೆ ನೀವು ಅದನ್ನು ಕಮೆಂಟ್ ಮಾಡ್ಬೋದು. ಸೊ ಲಾಯರ್ಸ್ ಮಾತಾಡ್ತಾರೆ ಮತ್ತು ಆರ್ಥೋಪೆಡಿಕ್ ಡಾಕ್ಟರ್ ಅವರು ಕೂಡ ಮುಂದೆ ಬರುವಂತ ವಿಡಿಯೋಸ್ ನಲ್ಲಿ ಮಾತಾಡಿದ್ದಾರೆ, ಮಂಡಿ ನೋವು ಬಗ್ಗೆ, ಬೋನ್ಸ್ ಬಗ್ಗೆ. ಸೊ ಹೀಗೆ ಹಲವಾರು ಕ್ಷೇತ್ರದಲ್ಲಿರುವಂತಹ ಡಾಕ್ಟರ್ಸ್ ಬಂದು ನಿಮಗೆ ಒಂದಷ್ಟು ಹೆಲ್ತ್ ಬಗ್ಗೆ ಮಾಹಿತಿನ ಕೊಡ್ತಾರೆ. ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇ ಇನ್ನೊಂದೇನ್ ವಿಷಯ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋಸ್ ನ ಶೇರ್ ಮಾಡಿ. ಬಿಕಾಸ್ ಇದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಷ್ಟು ನಮಗ್ ಉಪಯೋಗ ಆಗುತ್ತೆ. ಯಾಕಂದ್ರೆ ನಾವು ನಾಲೆಜ್ ನ ಶೇರ್ ಮಾಡ್ತಾ ಇದೀವಿ, ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇದೀವಿ. ಸೊ ಇಲ್ಲಿ 3 ಕಾರ್ಡ್ ಫೈಲ್ ಇದೆ ಅಲ್ಲ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. 2025 ಇಯರ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನ್ ಬರ್ತಾ ಇದೆ, ಏನಾಗತ್ತೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು 2025 ಇಯರ್. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಕಿಂಗ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ, ಮತ್ತು 3 ಆಫ್ ವಾಂಡ್ಸ್ ಬರ್ತಾ ಇದೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಹಣಕಾಸಿನ ವಿಷಯವಾಗಿ ಒಂದಷ್ಟು ಬದಲಾವಣೆ ನಡೆಯುತ್ತೆ. ಕೆಲಸದ ವಿಷಯವಾಗೂ ಕೂಡ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀರಾ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಟೈಮ್ ಅಂತ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ ಟೈಮ್ ಇದೆ, ಮತ್ತು ತಾಳ್ಮೆಯಿಂದ ನೀವು ಏನ್ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಜಯ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಲುಕ್ ಎಟ್ ದ ಕಾಂಬಿನೇಷನ್, ಲವ್ಲಿ ಕಾಂಬಿನೇಷನ್ ಇದು. ಯಾಕೆ ಅಂದ್ರೆ ಇಲ್ಲಿ ಕೆಲಸ ಕಾರ್ಯದಲ್ಲಿ ಜಯ ಇದೆ, ಇಲ್ಲಿ ಹಣ ಇದೆ. ಜಯ, ಹಣ ಎರಡು ಕಾಂಬಿನೇಷನ್ ಕಾರ್ಡ್ಸ್ ಆಗಿದೆ ನಿಮ್ಗೆ. ಮತ್ತು 4 ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಟೈಮ್ ನಿಮ್ಗೆ ಹೇಗಿರುತ್ತೆ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ, ಎಷ್ಟು ಕೆಲಸ ಇರುತ್ತೆ. ಸೊ ಅವಾಗ ಒಂದ್ ಸ್ವಲ್ಪ ನೀವು ರೆಸ್ಟ್ ಕೂಡ ಮಾಡ್ಬೇಕಾಗತ್ತೆ. ಒತ್ತಡಕ್ಕೆ ಒಳಗಾಗೋ ಸಾಧ್ಯತೆ ಇದೆ, ಅಷ್ಟು ಬ್ಯುಸಿ ಆಗಿರ್ತೀರಾ ನೀವು 2025. ಮತ್ತು ಹೈ ಪ್ರೀಸ್ಟೆಸ್ ಬಂದಿರೋದ್ರಿಂದ ದೈವದ ಬಲ, ದೈವದ ಬ್ಲೆಸ್ಸಿಂಗ್ಸ್ ನಿಮಗೆ ಬಂದಿದೆ, ವಿಚ್ ಇಸ್ ಅ ಲವ್ಲಿ ಸೈನ್. ಇದು ಎಲ್ರಿಗೂ ಸಿಗೋದಿಲ್ಲ ಈಸಿಯಾಗಿ, ಆದ್ರೆ ನಿಮಗೆ ಸಿಕ್ಕಿದೆ. ಸೊ ನೀವು ನಿಮ್ಮ ದೈವದ ಹೆಸರನ್ನ ಹೇಳಿ ಕಮೆಂಟ್ ನಲ್ಲಿ ಅವರ ಆಶೀರ್ವಾದ ಈ ಕೂಡ್ಲೆ ಪಡೀರಿ. ನಿಮ್ಮ ಮನೆ ದೇವರ ಹೆಸರನ್ನ ಕಮೆಂಟ್ ನಲ್ಲಿ ಹಾಕಿ, ಅವರ ಶಕ್ತಿ ನನ್ನಲ್ಲಿ ಇದೆ ಅಂತ ಕಮೆಂಟ್ ಮಾಡಿ. ಐ ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ದಿಸ್ ಡಿವೈನ್ ಗಾಡ್. ಅವ್ರು ಯಾರೇ ಆಗಿರ್ಬೋದು, ಶಿವ, ಗಣೇಶ, ಯಾರೇ ಆಗಿರ್ಬೋದು, ಯಾವುದೇ ದೇವರಾಗಿರ್ಬೋದು, ನಿಮ್ಮ ನಂಬಿಕೆಗೆ ಬಿಟ್ಟಿದ್ದದು. ಯಾಕೆಂದ್ರೆ 2025 ಇಯರ್ ಬ್ಲೆಸ್ಡ್ ಇಯರ್ ಆಗಿದೆ. ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇರೋದಿಲ್ಲ. ಹಣಕಾಸಿನಲ್ಲಿ ತುಂಬಾ ಒಳ್ಳೆಯ ಚೇಂಜಸ್ ನೋಡ್ತೀರಾ. ಮನೆ ತಗೊಳ್ಳೋರು ಮನೆ ತಗೊಳ್ತೀರಾ, ಕಾರ್ ತಗೋಬೇಕು ಅನ್ನೋ ಆಸೆ ಇರೋರು ಕಾರ್ ತಗೋತೀರಾ. ಬಿಕಾಸ್ ಇಲ್ಲಿ ನೋಡ್ಬೋದು ಮನಿ ಇಸ್ ಫ್ಲೋಯಿಂಗ್ ಇನ್ ಯೋರ್ ಲೈಫ್. ಐ ಕ್ಲೇಮ್ ಮನಿ ಇನ್ ಮೈ ಲೈಫ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಸೊ ಆನ್ ದ ಹೋಲ್ 2025 ಇಯರ್ ನಿಮ್ಗಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ, ನಾನಂತೂ ಉತ್ತಮವಾಗಿರುವಂತ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ 100% ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ಒಂದು ಕಾರ್ಡ್ ಫೈಲ್ ರೀಡಿಂಗ್ ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೆನಪಿರ್ಲಿ, ಏಂಜಲ್ ಸ್ಟಾಕ್ ಅಂತ ಹೊಸ ಶೋ ನಮ್ಮ ಯೂಟ್ಯೂಬ್ ನಲ್ಲಿ ಎವ್ರಿ ಡೇ ಅಪ್ಲೋಡ್ ಆಗುತ್ತೆ. ರಿಲೇಟೆಡ್ ಟು ಹೆಲ್ತ್, ರಿಲೇಟೆಡ್ ಟು ನಮ್ಮ ಲೈಫ್ ನಲ್ಲಿ ಏನೇನ್ ವಿಷಯಗಳು ನಾವು ತಿಳ್ಕೋಬೇಕು ಅದ್ರ ಬಗ್ಗೆ, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್, ಎಲ್ಲ ಫಿಸಿಕಲ್ ಹೆಲ್ತ್ ಅದ್ರ ಬಗ್ಗೆ ಆಗಿರುತ್ತೆ, ಮಾಹಿತಿ ಅದ್ರ ಬಗ್ಗೆ ಆಗಿರುತ್ತೆ. ಸೊ 2025 ಇಯರ್ ನಿಮ್ಗೆ ಹೇಗಿದೆ ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ 2 ಆಫ್ ವಾಂಡ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ. ಗುಡ್ ನ್ಯೂಸ್ ಬರುತ್ತೆ, ಅಂದ್ರೆ ನೀವು ಸೆಲೆಬ್ರೇಷನ್ ಮತ್ತು ಪಾರ್ಟೀಸ್ಗೆ ಹೋಗ್ತೀರಾ, ಒಳ್ಳೊಳ್ಳೆ ಸಮಾರಂಭಗಳನ್ನ ಅಟೆಂಡ್ ಮಾಡ್ತೀರಾ, ಒಳ್ಳೊಳ್ಳೆ ಕಾರ್ಯಗಳು ನಿಮ್ಮ ಫ್ಯಾಮಿಲಿಲಿ ನಡೆಯುತ್ತೆ.
ಮತ್ತು ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ನಲ್ಲಿ ಕಟ್ ಆಫ್ ಆಗಿರುವಂತ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ ಲೈಫಿಗೆ ವಾಪಸ್ ಬರ್ತಾ ಇದಾರೆ. ಅಂದ್ರೆ ನೀವು ಅವ್ರ ಜೊತೆ ಮಾತೇ ಬಿಟ್ಬಿಟ್ಟಿದ್ರಿ ಅಂತ ವ್ಯಕ್ತಿ ವಾಪಸ್ ನಿಮ್ ಲೈಫಿಗೆ ಬರ್ತಾ ಇದಾರೆ. ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ ರಿಲೇಟೆಡ್ ಟು ಕೋರ್ಟ್ ಕಚೇರಿ. ಏನಾದ್ರೂ ಒಂದಷ್ಟು ಲೀಗಲ್ ಇಶ್ಯೂಸ್ ನಿಮ್ ಲೈಫ್ ನಲ್ಲಿ ಇದೆ ಅಂದ್ರೆ, ಮೇ ಬಿ ಲ್ಯಾಂಡ್ ಇಶ್ಯೂಸ್ ಇದೆ, ಕೋರ್ಟ್ ಅಲ್ಲಿ ಏನೋ ಒಂದು ಕೇಸ್ ನಡೀತಾ ಇದೆ ಅಂದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಜಡ್ಜ್ಮೆಂಟ್ ನಿಮಗೆ ಬೇಕಾಗಿರೋ ಹಾಗೆ ಸಿಗುತ್ತೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 2025 ಇಯರ್ ಅನ್ಸುತ್ತೆ ಎಷ್ಟೋ ಜನಕ್ಕೆ ಒಳ್ಳೆಯ ಇಯರ್ ಅಂತ, ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಏಕೆಂದ್ರೆ ಇದು ಕ್ವೀನ್ ಆಫ್ ಪೆಂಟಿಕಲ್ಸ್ ಮನೆ ತಗೊಳ್ಳೋರು, ಸೈಟ್ ತಗೊಳ್ಳೋರು ಮತ್ತು ಏನಾದ್ರೂ ಈ ಒಂದು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರಿಗೆ ಒಳ್ಳೆಯ ಟೈಮ್ ಅದಾಗ್ ಬರುತ್ತೆ, ಕಾಲ ಕೂಡ್ ಬರುತ್ತೆ. ಮತ್ತು 6 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಒಬ್ಬ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡ್ತಾರೆ. ಓಕೆ, ಒಂದು ರಿಲೇಶನ್ಶಿಪ್ ಕಟ್ ಆಫ್ ಆಗುತ್ತೆ. ಅದರಲ್ಲಿ ನೀವು ಒಂದಷ್ಟು ಲೈಫ್ ಲೆಸನ್ಸ್ ನ ಕಲಿತೀರಾ. ಅವ್ರು ನಿಮ್ಗೆ ಅಷ್ಟು ನೋವು ಕೊಟ್ಟಿರೋದ್ರಿಂದ ನಿಮ್ಗೆ ಲೈಫ್ ಅಂದ್ರೆ ಏನು, ಜನ ಅಂದ್ರೆ ಏನು, ಆತರ ತುಂಬಾ ನಂಬಿಕೆ ದ್ರೋಹ ಒಬ್ರಿಂದ ಆಗುತ್ತೆ. ಅವ್ರನ್ನ ನೀವು ತುಂಬಾ ನಂಬಿರ್ತೀರಾ, ಅವರಿಂದಾನೇ ಮೋಸ ಆಗತ್ತೆ. ಬಟ್ ಅದು ಆಗುವಂಥದ್ದೇ, ಏನು ಮಾಡಕ್ ಆಗಲ್ಲ. ಎಲ್ರನ್ನೂ ಅನುಮಾನವಾಗಿ ನೋಡಕ್ ಹೋಗ್ಬೇಡಿ. ಆದ್ರೆ ಈ ತರದ್ ಒಂದ್ ಘಟನೆ ನಿಮ್ ಲೈಫ್ ಅಲ್ಲಿ ನಡೆಯುತ್ತೆ, ಅದ್ ನಿಮ್ ಮರೆಯಕ್ಕೆ ಆಗಲ್ಲ. ಇಯರ್ ನಿಮ್ಗೆ ಅಷ್ಟು ಕಹಿಯ ಎಕ್ಸ್ಪೀರಿಯನ್ಸ್ ನ ಕೊಟ್ಬಿಡತ್ತೆ. ಈ ರಿಲೇಶನ್ಶಿಪ್ ಕುರಿತಾಗೆ ನಾನು ಹೇಳ್ತಾ ಇರೋದು ರೀಡಿಂಗ್. 4 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಒಂದಷ್ಟು ಅಡೆತಡೆಗಳು 6 ಮಂತ್ಸ್ ಆದ್ಮೇಲೆ ಬರುತ್ತೆ. 6 ಮಂತ್ಸ್ ವರ್ಗೂ ಟೈಮ್ ತುಂಬಾ ಚೆನ್ನಾಗಿದೆ 2025 ಇಯರ್. ಪೇಜ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಡಿಸಿಷನ್ಸ್ ವಿಷಯವಾಗಿ ಹುಷಾರಾಗಿರಿ ಈಗ. ಸೊ ಬೇಸಿಕ್ಲಿ 2025 ಇಯರ್ ಶುರು ಆಗುತ್ತಲ್ಲ 6 ಮಂತ್ಸ್, ಆ 6 ಮಂತ್ಸ್ ನ ನಿಮ್ಮ ಬೆಳವಣಿಗೆಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಇದೀರಾ ಅಂದ್ರೆ ಯೂಸ್ ಮಾಡಿ, ಟೈಮ್ ನ ವೇಸ್ಟ್ ಮಾಡಬೇಡಿ, ಆಕ್ಟಿವ್ ಆಗಿರಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಸ್ಲೋ ಆಗೇ ಹೋಗುತ್ತೆ. ಆಫ್ಟರ್ 6 ಮಂತ್ಸ್ ಇನ್ನ ಕೆಲವು ನೆಕ್ಸ್ಟ್ 6 ಮಂತ್ಸ್ ವಿಲ್ ಬಿ ಸ್ಲೋ. ಸೊ ಮೊದಲು 6 ಮಂತ್ಸ್ ನಿಮ್ಗೆ ಚೆನ್ನಾಗಿದೆ ಟೈಮ್, ಅದಾದ್ಮೇಲೆ ಸ್ಲೋ ಆಗೇ ಹೋಗುತ್ತೆ, ಒಂದೊಂದ್ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ. ಸೊ ಇವಾಗ ಹಿಂಗ ಆಗುತ್ತೆ ಅಂತ ಗೊತ್ತಿದ್ದಾಗ ಏನಾಗುತ್ತೆ ಅಂದ್ರೆ ನೀವು ಯೂಸ್ ಮಾಡ್ಕೋಬೇಕು, ಟೈಮ್ ನ ವೇಸ್ಟ್ ಮಾಡೋದಲ್ಲ. ಸೊ ಆನ್ ದ ಹೋಲ್ ಎಲ್ಲಾ ಇಮೋಷನ್ಸ್ ಬರ್ತಿದೆ 2025 ಇಯರ್ ನಿಮ್ಗೆ. ಬೇಸಿಕ್ಲಿ ನಾನೇನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ, ಆದ್ರೆ ಒಳ್ಳೆಯ ಘಟನೆಗಳು, ಒಳ್ಳೆಯ ಸಮಾರಂಭಗಳು, ನಾನು ಹೇಳ್ದಾಗೆ ಮದುವೆ ವಿಷಯವಾಗೂ ಒಳ್ಳೆ ಒಳ್ಳೆ ಚೇಂಜಸ್ ನಡೆಯುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿದೆ. ಆನ್ ದ ಹೋಲ್ ನಾನೇನು ನೆಗೆಟಿವ್ ಅಂತ ಮೇಜರ್ ಆಗಿ ನೋಡ್ತಾ ಇಲ್ಲ, ಬಟ್ ಮೈನರ್ ಪ್ರಾಬ್ಲಮ್ಸ್ ಬರುತ್ತೆ, ಅದ್ ನೀವು ಹ್ಯಾಂಡಲ್ ಮಾಡ್ತೀರಾ, ಅದೇನ್ ನಿಮ್ಗೆ ತುಂಬಾ ತಲೆನೋವು ಕೊಡೋದಿಲ್ಲ. ಸೊ ಇವಾಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನಾನೀಗ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 2025 ಇಯರ್ 2025 ಇಯರ್ ಹೇಗಿದೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅದ್ರ ಬಗ್ಗೆ ರೀಡಿಂಗ್ ಆಗಿದೆ 2025 ಇಯರ್. ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಹೈ ಪ್ರೀಸ್ಟಸ್ ಕಾರ್ಡ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ. ಒಬ್ಬರು ನಿಮ್ ಲೈಫ್ ಇಂದ ಬಿಟ್ಟು ಹೋಗ್ತಾರೆ, ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಸ್ಪೆಷಲಿ ರಿಲೇಶನ್ಶಿಪ್ ಒಂದು ಮುರಿದು ಹೋಗುತ್ತೆ, ಒಬ್ರು ನಿಮ್ ಲೈಫ್ ಇಂದ ತೆರಳು ಬಿಡ್ತಾರೆ, ಹೋಗ್ತಾರೆ. ಜಸ್ಟ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಅದಾದ ನಂತರ 6 ಆಫ್ ಸ್ಪೋರ್ಟ್ಸ್ ಬಂದಿದೆ, ಸ್ವಲ್ಪ ಕಹಿಯ ವಿಷಯ. ಯಾಕಂದ್ರೆ ಅವ್ರು ನಿಮ್ಗೆ ತುಂಬಾ ಮನ್ಸಿಗೆ ಹತ್ರ ಆಗಿರ್ತಾರೆ. ಈ ವ್ಯಕ್ತಿ ಹೋಗಿದ್ ನಿಮ್ಗೆ ಮಾನಸಿಕವಾಗಿ 2 ತಿಂಗಳು ನೋವು ಕೊಡುತ್ತೆ. ಅದಾದ ನಂತರ ವರ್ಲ್ಡ್ ಕಾರ್ಡ್ ಬಂದಿದೆ. ನಾನು ಏನ್ ನೋಡೋದಂದ್ರೆ, ಯಾವಾಗ್ಲೂ ಯೂಶಲಿ ಒಂದು ಕೆಟ್ಟ ಘಟನೆ ನಡೆದಾಗ, ನೋವಿನ ಸಂಗತಿ ಆದಾಗ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು. ನಮಸ್ಕಾರ.